ಹರ್ಷ, ಗುಡ್ ಮಾರ್ನಿಂಗ್. ಎಲ್ಲಿಗೆ ಹೋಗ್ತಿದ್ದೀರಾ? ಜೀಬ್ರಾ ನೋಡಕ್ಕ? ಯಾರು ಕರ್ಕೊಂಡು ಹೋಗ್ತಿದ್ದಾರೆ? ಪಪ್ಪ. ಏನು ಸರ್ಪ್ರೈಸ್ ಪ್ಲಾನ್ ಇದು? ಇವತ್ತು ಎಲ್ಲಿಗೆ ಹೋಗ? ಬನ್ನೇರಘಟ್ಟ ನ್ಯಾಷನಲ್ ಪಾರ್ಕ್. ಬನ್ನೇರಘಟ್ಟ. ಮಿನಿ ಪಿಕ್ನಿಕ್ ಟುಡೇ. ಎಸ್. ಪ್ಲಾನ್ ಬೈ ಮೈ ವೈಫ್. ಹರ್ಷ, ಎಂಜಾಯ್ ಯುವರ್ ಡೇ, ಓಕೆ? ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ವ್ಲಾಗ್. ನಿಮ್ಗೆ ಗೊತ್ತಿದ್ದಂಗೆ ನಾವು ಹೋಗಬೇಕಾಗಿರೋದು ಬನ್ನೇರಘಟ್ಟಗೆ. ನಾವು ಬೇಗನೆ ಹೋಗ್ಬೇಕಾಗಿತ್ತು, ಬಟ್ ಆಲ್ರೆಡಿ ಟೈಮ್ 9 ಆಗಿದೆ. ಬೆಳಗ್ಗೆ ಚಳಿ ಇರೋದ್ರಿಂದ ಎದ್ದೇಳಕ್ಕಂತೂ ಆಗಿಲ್ಲ. ಇದು ಸ್ಯಾಟರ್ಡೇ ವ್ಲಾಗ್. ಸ್ಯಾಟರ್ಡೇ ಸಂಡೇ 2 ಡೇ ಹಾಲಿಡೇ ಇದೆ. 1 ಡೇ ಎಲ್ಲಾದರೂ ಹೋಗಿ ಬರೋಣ ಅಂಥೇಳಿ ಡಿಸೈಡ್ ಮಾಡಿಕೊಂಡು ನಾವು ಪ್ಲ್ಯಾನ್ ಹಾಕಿರೋದು ಬನ್ನೇರಘಟ್ಟಗೆ. ಬನ್ನೇರಘಟ್ಟ ಯಾಕಂದರೆ ಅಲ್ಲಿ ತುಂಬ ಆ್ಯನಿಮಲ್ಸ್ ಅದು ಇದೆ. ನಮ್ಮ ಹರ್ಷಗೆ ತುಂಬ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಆಗುತ್ತೆ, ಅವನಿಗೂ ಇಷ್ಟ ಆಗುತ್ತೆ ಅಂತ ಅಷ್ಟೇ. ಎಷ್ಟು ಇಷ್ಟಪಟ್ಟು ದೊಡ್ಡ ಕ್ಯಾನ್ನ ಫಿಲ್ ಮಾಡಿದ್ದೆ ನೀರಿಗೆ ಅಂತೇಳಿ. ನೋಡು ಬಂದ್ಬಿಡ, ಮರ್ತೆ ಹೋಗ್ಬಿಟ್ಟಿದ್ದೀನಿ ಅಂತ ತಗೊಂಡೇ ಇಲ್ಲ. ಎಲ್ಲಿಗಾದರೂ ಹೋಗ್ಬೇಕಾದ್ರೆ ಈ ಥರನೂ ಆಗುತ್ತೆ ಅಲ್ವಾ? ಮಮ್ಮಿಗೆ ಎಲ್ಲಿ ಕರ್ಕೊಂಡು ಹೋಯ್ತುತ್ತ? ಜೀಬ್ರಾ ತೋರ್ಸ್ಲಕ್ಕ? ಕಾರ್ ಯಾರು ನಡೆಸ್ತಾರ? ಯಾರು? ಪಪ್ಪನ ಹರ್ಷ? ನೀವು ನೋಡ್ಬೋದು ನಮ್ಮ ಹರ್ಷ ಎಷ್ಟು ಖುಷಿಯಿಂದ ಇದ್ದಾನೆ ಅಂತಂದೇಳಿ. ಹಂಗಾಗಿ ಫುಲ್ ಎಂಜಾಯ್ ಮಾಡ್ಕೊತ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಬೆಳಗ್ಗೆ ಎದ್ದು ಏನಿರೋ ಎಲ್ಲರೂ ಒಂದೊಂದು ಕಪ್ ಹಾಲು ಕುಡಿದು ಮನೆಯಿಂದ ಬಿಟ್ಟಿರೋದು. ಬ್ರೇಕ್ಫಾಸ್ಟ್ ಊಟ ಎಲ್ಲ ಹೊರಗಡೆನೇ ಮಾಡ್ಕೊಳ್ಳೋಣ ಅಂತ ಹೇಳಿ ನಮ್ಮ ಹರ್ಷ ಅದೇ ಹೇಳ್ತಿದ್ದ. ನಾನು ಜೀಬ್ರಾ ನೋಡೋಕೆ ಹೋಗ್ತಿದ್ದೀವಿ, ಇದು ಜಿರಾಫಿ ನೋಡೋಕೆ ಹೋಗ್ತಿದ್ದೀವಿ ಅಂತ ಅವನು ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ದ. ನಾವು ಲೊಕೇಶನ್ ಹಾಕಿದ್ವಿ. ನಮ್ಮ ಮನೆಯಿಂದ ಬನ್ನೇರಘಟ್ಟಕ್ಕೆ 14 ಕಿಲೋಮೀಟರ್ ತೋರಿಸ್ತಾ ಇದ್ರು. ಅರೌಂಡ್ 45 ಮಿನಿಟ್ಸ್. ನಾವು 1 ಅವರ್ ಆಗ್ಬೋದು ಮೇ ಬಿ ಹೋಗೋಕ್ಕೆ ಅಂತೇಳಿ. ಅದಕ್ಕೆ ಟ್ಯಾಂಕ್ನ ಫುಲ್ಲಾಗಿ ಪೆಟ್ರೋಲ್ನ ತುಂಬಿಸ್ಕೊಂಡು ನಾವು ಹೊರಟ್ಬಿಟ್ವಿ ನಮ್ಮ ಬನ್ನೇರಘಟ್ಟ. ಊಟ ಮಾಡಿರಿ ನೀವು? ಬ್ರೇಕ್ಫಾಸ್ಟ್ ಮಾಡಿರಿ? ಹರ್ಷನ್ ಹೊಟ್ಟಿ ಹರ್ಷನ್ ಹೊಟ್ಟಿ ತುಂಬದ ಇಲ್ಲ? ಮಾತಾಡ್ಬೇಕಪ್ಪ. ಹೊಟ್ಟೆ ತುಂಬಿಲ್ಲ, ಏನು ತಿಂದಿಲ್ಲ. ಮಾರ್ನಿಂಗ್ ಎದ್ದು ಏನು ತಿಂದಿಲ್ಲ ನೀವು? ಇಡ್ಲಿ ಕುದಿಸುತ್ತ ಹಾಲು ಕುಡ್ದಿದ್ದಿ? ಇಲ್ಲ, ಹಾಲು ಕುಡ್ದಿಲ್ಲ. ಇವಾಗ ಆಲ್ರೆಡಿ ನಾವು ಹೊರಟು ಒಂದು 15 to 20 ಮಿನಿಟ್ಸ್ ಆಗಿದೆ ಅಷ್ಟೇ. ನಮ್ಮ ಹರ್ಷಗೆ ಹೊಟ್ಟೆನೇ ತುಂಬಿಲ್ಲ ಅಂತ ಹೇಳ್ತಿದ್ದಾರೆ. ಹಂಗಾಗಿ ನನ್ನ ಮನೆಯಿಂದನೇ ಕೊಬ್ಬರಿ ಉಂಡೆನ ತಗೊಂಡು ಬಂದಿದ್ದೆ. ಅದನ್ನ ಅವನಿಗೆ ಒಂದು ತಿನ್ನ ಕೊಟ್ವಿ, ನಾವು ಒಂದೊಂದು ತಿನ್ಕೊಂಡ್ವಿ ಇಬ್ಬರು. ಮಕ್ಕಳ ಜೊತೆಲಿ ಇದ್ಮೇಲೆ ಏನಾದರೂ ಸ್ನ್ಯಾಕ್ಸ್ ಬೇಕಲ್ವಾ, ಹಂಗಾಗಿ ಏನು ಕೌಂಟ್ ಮಾಡ್ತೀರಿ? ಚಿಕ್ಕವನಿದ್ದಾಗಿಂದಲೇ ನಮ್ಮ ಹರ್ಷಗೆ ಜರ್ನಿ ಅಂದರೆ ತುಂಬ ಇಷ್ಟ. ಹಂಗಾಗಿ ಅವನಿಗೆ ಎಲ್ಲಿಯಾದರೂ ಕರ್ಕೊಂಡು ಹೋಗ್ತಾನೆ ಇರ್ತೀವಿ. ದಾರಿಯಲ್ಲಿ ನೋಡಿದರೆ ಪಕ್ಕ ಸೌತ್ ಅಂತ ಒಂದು ವೆಜ್ ರೆಸ್ಟೋರೆಂಟ್ ಸಿಕ್ತು ನಮಗೆ. ಹೆಂಗಾದರೂ ಹರ್ಷಗೂ ಅಂತ. ಹರ್ಷಗೆ ಏನು ಬೇಕು? ಇಡ್ಲಿ ಇಲ್ಲ ಅಂತ ಖಾಲಿ ಅದಾ? ನಮ್ಮ ಹರ್ಷಗೆ ಹೊರಗಡೆ ಹೋದರೆ ರೆಸ್ಟೋರೆಂಟ್ ಇಲ್ಲಿ ಇಷ್ಟ ಆಗೋದು ಇಡ್ಲಿ ಮಾತ್ರ. ಹಂಗಾಗಿ ಅವ್ರಿಗೆ ಇಡ್ಲಿ, ನಮ್ಮ ಹಸ್ಬೆಂಡಿಗೆ ಅವರಿಗೆ ಬಿಸಿಬೇಳೆ ಬಾತು, ನನಗೆ ದೋಸೆ ಅಂದರೆ ತುಂಬ ಇಷ್ಟ. ಬಟ್ ಅಲ್ಲಿ ಕ್ರೌಡ್ ತುಂಬ ಇರೋದ್ರಿಂದ ಮಸಾಲೆ ದೋಸೆ ಖಾಲಿಯಾಗಿತ್ತಂತೆ. ಹಂಗಾಗಿ ಬೇರೆ ಆಪ್ಷನ್ನೇ ಇರಲಿಲ್ಲ. ನಾನು ಪೂರಿ ತಗೊಂಡೆ ಅವತ್ತು. ಯಾವಾಗಲೇ ಏನಾದರೂ ಬ್ರೇಕ್ಫಾಸ್ಟ್ ತೊಗೊಂಡ್ರು ನಾವು ಶೇರ್ ಮಾಡ್ಕೊಂಡು ತಿಂತೀವಿ. ಅವ್ರದ್ದು ಅರ್ಧ ಬಿಸಿಬೇಳೆ ಬಾತ್ ನಾನು ತಿಂದೀವಿ. ಬಿಸಿಗೆ ಮಾತ್ರ ಸೂಪರ್ ಆಗಿತ್ತು. ಪೂರಿನೂ ಓಕೆ ಆಗಿತ್ತು, ಅಷ್ಟು ಚೆನ್ನಾಗೂ ಇರಲಿಲ್ಲ. ಬಟ್ ಪೂರಿದಿಂದ ಬೆಸ್ಟ್ ಅಂದರೆ ಅದು ವೀಟ್ ಫ್ಲೋರಿಂದ ಮಾಡಿದ್ದಿತ್ತು, ಅಂದರೆ ಮೈದಾ ಯೂಸ್ ಮಾಡಿರಲಿಲ್ಲ. ಅದು ಒಂದು ತುಂಬ ಚೆನ್ನಾಗಿತ್ತು. ಅಲ್ಲಿ ಔಟ್ಸ್ಕಟ್ ಇರೋದ್ರಿಂದ ತುಂಬ ಚಳಿ, ಕೈಯೆಲ್ಲ ಫುಲ್ಲು ಚಳಿ ಆಗಿಬಿಟ್ಟಿತ್ತು. ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾವು ಹೊರಟ್ವಿ. ಇಲ್ಲಿಂದ ನೋಡ್ಬೋದು ಓನ್ಲಿ 2 ಕಿಲೋಮೀಟರ್ ಬನ್ನೇರಘಟ್ಟ ಅಂತ ತೋರಿಸ್ತಾ ಇತ್ತು. ಅಲ್ಲಿಂದ ಹೋದ್ಮೇಲೆ ಇಲ್ಲಿ ಇನ್ನೊಂದೇನು ಅಂದರೆ ಲೊಕೇಶನ್ನ ಕರೆಕ್ಟಾಗಿ ಹಾಕಿದ್ರು ನಮಗೆ ಲೊಕೇಶನ್ ತುಂಬಾ ಪ್ರಾಬ್ಲಮ್ ಆಯಿತು. ನಾವು 1-2 ರೌಂಡ್ ಹಾಕಿ ಆಮೇಲೆ ಈ ಕಡೆ ಬಂದ್ವಿ. ಅಲ್ಲಿ ನಾನು ತೋರಿಸಿರೋ ದೇವಸ್ಥಾನ ಮಾತ್ರ, ಬನ್ನೇರಘಟ್ಟ ಹತ್ರ ಇರೋ ದೇವಸ್ಥಾನ ತುಂಬ ಚೆನ್ನಾಗಿರೋ ದೇವಸ್ಥಾನ ಇದೆ. ಅದನ್ನು ವಿಸಿಟ್ ಮಾಡೋಕ್ಕಾಗಲ್ಲ, ಬಟ್ ಲಾಸ್ಟ್ ಟೈಮ್ ಒಂದು ಸರ್ತಿ ಬಂದಾಗ ನಾನು ವಿಸಿಟ್ ಮಾಡಿದ್ದೆ. ಅದಾದಮೇಲೆ ಕಾರ್ನ ಪಾರ್ಕಿಂಗ್ ಮಾಡಿದ್ವಿ. ನಮ್ಮ ಹರ್ಷಗೆ ಎಲ್ಲಾದರೂ ಮಣ್ಣು ಕಾಣಿಸಿದ್ರೆ ಸಾಕು ಇದೇ ಥರ ಆಟ ಆಡ್ಕೊತ ಕುತ್ಕೊಂಡ್ಬಿಡ್ತಾನೆ. ಕಾರ್ನ ಪಾರ್ಕಿಂಗ್ ಮಾಡಿಬಿಟ್ಟು ಒಳಗಡೆ ಎಂಟ್ರಿಗೆ ಹೋದ್ವಿ. ಎಂಟ್ರಿಗೆ ಹೋಗ್ತಾ ಈ ಥರ ಪ್ಲೇಸಸ್ ಎಲ್ಲ ಇದೆ.
ಅಲ್ಲಿರೋ ಸ್ಕ್ರೀನ್ ನೋಡೇ ನಮ್ಮ ವರ್ಷ ಕಿಚ್ಚಾಡ್ತಿದ್ದೆ, ಎಲಿಫೆಂಟು, ಲಾಯನ್ನು, ಟೈಗರು ಅಂತ. ಸ್ಕ್ರೀನ್ ಮೇಲೆ ಎಲ್ಲ ಡೀಟೇಲ್ಸ್, ಟಿಕೆಟ್ ಡೀಟೇಲ್ಸು, ಪ್ರೈಸ್ ಎಲ್ಲ ಕೊಟ್ಟಿದ್ದಾರೆ. ಅದಾದಮೇಲೆ ಆ್ಯಸ್ ಯೂಶ್ವಲ್ ಬನ್ನೇರುಘಟ್ಟ ಬಂದಿದ್ವಿ ಅಂದರೆ ಈ ಪ್ಲೇಸ್ನ ಹೆಂಗೆ ಮರಿತೀವಿ, ಇಲ್ಲೊಂದು ಫೋಟೋನ ತೆಗೆಸ್ಕೊಂಡು ಇಲ್ಲಿಂದ ಮುಂದೆ ಟಿಕೆಟ್ನ ತೊಗೊಂಡೋದ್ವಿ. ಟಿಕೆಟ್ ಪ್ರೈಸ್ನ ನಾನು ಇಲ್ಲೇ ಮೆನ್ಷನ್ ಮಾಡಿರ್ತೀನಿ, ಯಾರ್ಯಾರಿಗೆ ಎಷ್ಟೆಷ್ಟು ಅಂತಂದೇಳಿ. 170 ಫಾರ್ ಅಡಲ್ಟ್ಸು, ಚಿಲ್ಡ್ರನ್ಸಿಗೆ ಬಿಲೋ 6 ಇಯರ್ಸ್ ಚಿಲ್ಡ್ರನ್ಸಿಗೆ ಏನೂ ಇಲ್ಲ. ಬಟರ್ಫ್ಲೈ ಪಾರ್ಕು ಇದೆ, ಅದಕ್ಕೂ ಟಿಕೆಟು ಪರ್ ಪರ್ಸನ್ 100 ಏನೋ ಇದೆ. ಅದನ್ನೆಲ್ಲ ಟಿಕೆಟ್ನ ಪರ್ಚೇಸ್ ಮಾಡಿದ್ವಿ. ಇಲ್ಲಿ ಫಸ್ಟ್ ನೀವು ಎಂಟ್ರಿ ಆಗಿದ ತಕ್ಷಣವೇ ಅಲ್ಲಿ ಬಟರ್ಫ್ಲೈ ಪಾರ್ಕಿಂದು ವೇ ಕಾಣಿಸುತ್ತೆ. ನಾವು ಬಟರ್ಫ್ಲೈ ಪಾರ್ಕ್ನ ಲಾಸ್ಟಿಗೆ ಹೋಗೋಣ ಅಂತೇಳಿ ಫಸ್ಟ್ ಹೋಗಿ ನೋಡಿರೋದೆ ಝೀಬ್ರಾ. ನಾವು ಟೈಗರ್, ಡಿಯರ್ ಹರ್ಷ ಹ್ಯಾಪಿ ಆಯ್ತು. ಹರ್ಷಗ ಹೆಂಗದ? ಚಂದದ? ನೋಡು ಹರ್ಷನ್ ಟೀ ಶರ್ಟ್ ಮೇಲೆ ಅದಲ್ಲ, ಅಲ್ಲಲ್ಲ ಒಳಗದ, ಒಳಗಿನ ಟೀ ಶರ್ಟ್. ನೆಕ್ಸ್ಟು ಜಿರಾಫೆನ ನೋಡಿಕೊಂಡು ಮತ್ತು ನೆಕ್ಸ್ಟ್ ಟೈಗರ್ನ ನೋಡೋಕ್ಕೋದ್ವಿ. ಇಲ್ಲಿ ಸಫಾರಿನೂ ಸಹ ಇರುತ್ತೆ, ಬಸ್ ಇದೆ, ನಾನ್ ಎ ಸಿ ಬಸ್ಸು, ಎ ಸಿ ಬಸ್ಸು, ಜೀಪ್, ಸಫಾರಿ ಎಲ್ಲ ಇರುತ್ತೆ. ಬಟ್ ನಾವು ಅದನ್ನೇನು ಪ್ರಿಫರ್ ಮಾಡಿಲ್ಲ, ಅವತ್ತು ತುಂಬಾ ಕ್ರೌಡ್ ಇತ್ತು. ಹಂಗಾಗಿ ನೀವು ಅದನ್ನು ಟ್ರೈ ಮಾಡ್ಬೋದು. ಏನು ನೋಡಿದ್ರಿ? ಹೆಂಗಿತ್ತು? ವೈಟ್ ಟೈಗರ? ಸ್ಮಾಲ್ ಇತ್ತು, ಸ್ಮಾಲ್ ಇತ್ತು, ಬಿಗ್, ದಿಸ್ ಮಚ್ ಬಿಗ್. ನೀವು ನಮ್ಮ ವರ್ಷ ನೋಡಿದ್ರೇ ನೋಡ್ಬೋದು, ಇಲ್ಲಿ ಬಂದರೆ ಮಕ್ಕಳು ಎಷ್ಟು ಎಕ್ಸೈಟ್ಮೆಂಟ್ ಆಗ್ತಾರೆ, ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ ಅಂತ. ಏನದ? ಇಮು ಇಮು. ಇಮು ಅಲ್ಲಿ ಬಂದು ನೋಡಿ ಇಮು ಇಮು. ಹಾಯ್. ಮತ್ತು ಇನ್ನೊಂದೇನೆಂದರೆ ಹೊರಗಡೆದು ಪ್ಲಾಸ್ಟಿಕ್ಸ್ ನಿಮಗೇನು ಅಲೌ ಮಾಡಲ್ಲ. ಲೈಕ್ ವಾಟರ್ ಬಾಟಲ್ ಪ್ಲಾಸ್ಟಿಕ್ ಆಯಿತು, ಚಿಪ್ಸ್, ಕುರ್ಕುರೆ, ಹೊರಗಡೆದು ಏನು ಅಲೌ ಮಾಡಲ್ಲ. ಪ್ಲಾಸ್ಟಿಕ್ ಐಟಮ್ ಇರೋದು ನೀವು ಮನೆಯಿಂದನೇ ನೀವು ಊಟ ತೊಗೊಂಡು ಹೋಗ್ತಿದ್ದೀರಾ ಅಂದರೆ ಪರವಾಗಿಲ್ಲ, ಅದನ್ನ ಅಲೌ ಮಾಡ್ತಾರೆ. ನಮ್ಮ ವರ್ಷಾಗೆ ನಾನು ತಂದಿರೋ ಊಟ ಮಾತ್ರ ಅಲೌ ಮಾಡಿದರು. ಬಟ್ ಪ್ಲಾಸ್ಟಿಕ್ಸ್ ಐಟಮ್ಸು, ವಾಟರ್ ಬಾಟಲು ಪ್ಲಾಸ್ಟಿಕಲ್ಲಿ ತಂದಿದ್ರಿಂದ ಅಲೌ ಮಾಡಿಲ್ಲ. ನೀವು ಸ್ಟೀಲ್ ಬಾಟಲ್ ತೊಗೊಂಡೋದ್ರೆ ಬೆಸ್ಟ್ ಅಂತ ನಾನು ಹೇಳ್ತೀನಿ. ನಾನು ಅದನ್ನ ಮಿಸ್ ಮಾಡಿದೆ. ಬಟ್ ನಿಮಗೆ ಎಲ್ಲಾದರೂ ಕುಡಿಯೋಕ್ಕೆ ಏನೂ ಪ್ರಾಬ್ಲಮ್ ಆಗಲ್ಲ. ಎಲ್ಲ ಕಡೆ RO ವಾಟರ್ ಇಟ್ಟಿದ್ದಾರೆ, ಆ ವಾಟರ್ನ ನೀವು ಆರಾಮಾಗಿ ಕುಡಿಬೋದು. ಅದರಲ್ಲಿ ಕೋಲ್ಡ್, ಹಾಟ್ ಎಲ್ಲನೇ ಇದೆ ನಿಮಗೆ, ನೀವು ಕುಡಿಬೋದು. ವಿಡಿಯೋ ತುಂಬ ಲೆಂತಿ ಆಗ್ತಿದೆ. ಫಸ್ಟ್ ಪಾರ್ಟ್ನ ನಾನು ಇಲ್ಲಿಗೆ ಮುಗಿಸ್ತೀನಿ, ಸೆಕೆಂಡ್ ಪಾರ್ಟ್ನ ವಾಚ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.